ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ಇದು ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ನನ್ನ ಕಲೀಗ್ ನ್ಯೂಸ್ ರೂಮ್ ಇಂದ ಜಾಯ್ನ್ ಆಗಿದ್ದಾರೆ ಶರತ್ ಹುಣಸೂರ್. ವೆಲ್ಕಮ್. ಥ್ಯಾಂಕ್ ಯು ನಿಕೇಶ್. ಸಾಕಷ್ಟು ಸುದ್ದಿಗಳಿದ್ದಾವೆ, ಅದೆಲ್ಲವನ್ನು ಕೂಡ ಒಂದೊಂದಾಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೊದಲಿಗೆ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಗೆಲುವಿಗಾಗಿ ಏನೆಲ್ಲ ರಣತಂತ್ರಗಳನ್ನು ರೂಪಿಸಬೇಕು ಅನ್ನುವಂತಹ ಸ್ಟ್ರಾಟಜಿಗಳೊಂದಿಗೆ ಕಾಂಗ್ರೆಸ್ ಅಖಾಡಕ್ಕಿಳಿದಿದೆ. ಸದ್ದಿಲ್ಲದೆ ಲೋಕಸಭಾ ಎಲೆಕ್ಷನ್ಗೆ ಕಾಂಗ್ರೆಸ್ ತಯಾರಿಯನ್ನು ನಡೆಸಿಕೊಳ್ತಾ ಇದೆ. ಲೋಕಸಭಾಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಯಾರಾಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಮತ್ತೆ ತಮ್ಮ ತವರೂರಲ್ಲಿ ಅದೃಷ್ಟ ಪರೀಕ್ಷೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಳಿತಾರಾ? ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದ ಬೆನ್ನಲ್ಲೇ ಖರ್ಗೆ ಕಲಬುರಗಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇದೇ ಜನವರಿ 27 ಮತ್ತು 28ನೇ ತಾರೀಕು ಕಲಬುರಗಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಮಿಸ್ತಾ ಇದ್ದಾರೆ. 27ನೇ ತಾರೀಕು ಪಬ್ಲಿಕ್ ಮೀಟಿಂಗ್ ಇದೆ. ಪಬ್ಲಿಕ್ ಮೀಟಿಂಗ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಗಿಯಾಗ್ತಾರೆ. ಹೀಗಾಗಿ ಕ್ಷೇತ್ರ ಬದಲಾವಣೆ ಮಾತಿನ ಬೆನ್ನಲ್ಲೇ ಕಲಬುರಗಿ ಪ್ರವಾಸವನ್ನ ಕೈಗೊಂಡಿರೋದು. ಮತ್ತೆ ತವರೂರಲ್ಲಿ ಆ ಮುಖಾಂತರ ಅದೃಷ್ಟ ಪರೀಕ್ಷೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಳಿತಾರ. ಗಮನಿಸಿದ್ರಿ, ಕಲಬುರಗಿಗೆ ಈ ಹಿಂದೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ಕೊಟ್ಟಿದ್ರು. ಅವರು ಬಂದು ಹೋದ ಮೇಲೆ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಕಲಬುರಗಿ ಪ್ರವಾಸವನ್ನು ತೆಗೆದುಕೊಂಡಿದ್ದಾರೆ. ಲೋಕಸಭಾ ಎಲೆಕ್ಷನ್ ಅಲ್ಲಿ ಮಿನಿಮಮ್ ಅಂತಂದ್ರು 20ಕ್ಕಿಂತ ಹೆಚ್ಚು ಸೀಟ್ ಶತಾಯಗತಾಯ ನಾವು ಗೆದ್ದೇ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ. ಇದರ ಜೊತೆಗೆ ಗೆಲ್ಲೋ ಅಭ್ಯರ್ಥಿಗಳ ಹುಡುಕಾಟದಲ್ಲೂ ಕೂಡ ಇದೆ. ಮತ್ತೊಂದು ಕಡೆ ಸಚಿವರನ್ನೇ ಕಣಕ್ಕಿಳಿಸುವಂತಹ ಪ್ಲಾನ್ ಅನ್ನ ಹೈಕಮಾಂಡ್ ಮಾಡ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮತ್ತೊಂದು ಹೆಸರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಮರಕ್ಕೆ ತಯಾರಾಗ್ತಾ ಇದ್ದಂತೆ ಕಾಣಿಸ್ತಾ ಇದೆ. ತಮ್ಮ ತವರೂರಲ್ಲೇ ಅದೃಷ್ಟ ಪರೀಕ್ಷೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಳಿತಾರಾ? ಪ್ರಶ್ನೆ ಉದ್ಭವಿಸ್ತಾ ಇದೆ. ರಾಜಕೀಯ ಪಡಸಾಲೆಯಲ್ಲಿ ನಾನಾ ರೀತಿಯ ಚರ್ಚೆಗಳನ್ನು ಹುಟ್ಟುಹಾಕ್ತಾ ಇದೆ. ಶತಾಯಗತಾಯ ಗೆದ್ದೇ ಗೆಲ್ಲಬೇಕು, ಬಿಜೆಪಿಗೆ ಪ್ರತಿಸ್ಪರ್ಧಿಯಾಗಿ ಖಡಕ್ ಆಗಿರುವಂತಹ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಬೇಕು ಅಂತ ಹೇಳಿ ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಿ ಎಲ್ಲಾ ಕ್ಷೇತ್ರದಲ್ಲೂ ಸರ್ವೆ ಮಾಡೋದಕ್ಕೂ ಮುಂದಾಗ್ತಾ ಇದೆ. ಒಂದಲ್ಲ ಎರಡಲ್ಲ ಅಂತ ಹೇಳಿ 3 ಬಾರಿ ಸರ್ವೆಗೆ ಕಾಂಗ್ರೆಸ್ ಪ್ಲಾನನ್ನ ಮಾಡ್ಕೊಳ್ತಾ ಇರುವಂಥದ್ದು. ಜನರ ನಾಡಿ ಮಿಡಿತ ಅರಿಯೋದಕ್ಕಾಗಿ ಸರ್ವೆ ಮೇಲೆ ಸರ್ವೆ ಮಾಡ್ತಾ ಇದೆ. ಜೊತೆಗೆ ಗ್ಯಾರಂಟಿಗಳ ಭರವಸೆಯಿಂದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಕೈ ಹಿಡಿತು. 136 ಸೀಟ್ ಭರ್ಜರಿ ಗೆಲುವು ಸಾಧಿಸಿದ್ರು. ಅದೇ ಒಂದು ಉತ್ಸಾಹದೊಂದಿಗೆ, ಅದೇ ಒಂದು ಹುರುಪಿನೊಂದಿಗೆ ಇದೀಗ ಲೋಕಸಭಾ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಉತ್ಸುಕರಾಗಿದ್ದಾರೆ. ಹೀಗಾಗಿ ಗೆಲ್ಲೋ ಅಭ್ಯರ್ಥಿಗಳನ್ನೇ ಮಣೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲೇ ಸೂಕ್ತ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಜೊತೆಗೆ ಸಚಿವರನ್ನ ಕಣಕ್ಕಿಳಿಸುವಂತಹ ಪ್ಲಾನ್ ಅನ್ನ ಇಲ್ಲಿ ಹೈಕಮಾಂಡ್ ಮಾಡ್ತಾ ಇದೆ. ಆ ಮುಖಾಂತರ ಸದ್ದಿಲ್ಲದೆ ಚುನಾವಣೆಗೆ ಪೂರ್ವ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಗಮನಿಸ್ತಾ ಇದೀವಿ, ಬೇರೆ ಕರ್ನಾಟಕ ಮಾತ್ರ ಅಲ್ಲ, ಕಲಬುರಗಿ ಮಾತ್ರ ಅಲ್ಲ, ಬೇರೆ ರಾಜ್ಯದಿಂದಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾತುಗಳಿತ್ತು. ಆದರೆ ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಗಳನ್ನ ನೋಡ್ತಾ ಇದ್ರೆ ತಮ್ಮ ತವರೂರಿನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದೃಷ್ಟ ಪರೀಕ್ಷೆಯನ್ನ ಮಾಡೋದಕ್ಕೆ ಕಣಕ್ಕಿಳಿತಾರ ಅನ್ನುವಂತಹ ಪ್ರಶ್ನೆ ಇದೀಗ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳು. ಗಮನಿಸ್ತಾ ಇದ್ವಿ, ವಿಜಯಪುರ ಆಗಿರ್ಬೋದು, ಬೇರೆ ಜಿಲ್ಲೆ ಆಗಿರ್ಬೋದು, 2-3 ಜಿಲ್ಲೆಗಳ ಹೆಸರು ಕೇಳಬಂತು ಕರ್ನಾಟಕದಲ್ಲಿ. ಅಲ್ಲಿಂದ ನಿಂತ್ಕೊಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತ ಹೇಳಿ. ಅದಷ್ಟೇ ಅಲ್ಲ, ಬೇರೆ ರಾಜ್ಯದಿಂದಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡ್ತಾರೆ ಅಂತಿತ್ತು. ಆದರೆ ಈಗ ಆಗ್ತಾ ಇರೋ ಡೆವಲಪ್ಮೆಂಟ್ ನೋಡಿದ್ರೆ ಕಲಬುರಗಿಯಿಂದಲೇ ಸ್ಪರ್ಧೆ ಮಾಡ್ತಾರಾ ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ? ಪ್ರಶ್ನೆ ಉದ್ಭವಿಸ್ತಾ ಇದೆ. ನಿಮ್ಮ ಮನೆಯಲ್ಲಿ ಇನ್ ಕೇಸ್ ಏನಾದರೂ ವನ್ಯಜೀವಿ ಸಂಪತ್ತಿದ್ರೆ ಅದನ್ನ ಸರ್ಕಾರಕ್ಕೆ ಹಿಂತಿರುಗಿಸಿ. ಕಾರಣ, ಅಧಿಕಾರಿಗಳು ಕೊನೆಯ ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಹುಲಿ ಉಗುರಿರ್ಬೋದು, ಹಲ್ಲು, ಚರ್ಮ, ಆನೆದಂತ ಅಥವಾ ಆನೆ ಬಾಲ, ಜಿಂಕೆ ಕೊಂಬು, ಹೀಗೆ ವನ್ಯಜೀವಿ ವಸ್ತುಗಳಿದ್ರೆ ಅದನ್ನ ಸರ್ಕಾರಕ್ಕೆ ನೀವು ವಾಪಸ್ ಮಾಡಬೇಕಾಗತ್ತೆ. ಕೊನೆಯ ಚಾನ್ಸ್ ಅನ್ನ ಕೊಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು. ಜಿಂಕೆ ಕೊಂಬಿರ್ಬೋದು, ಹೀಗೆ ನಾನಾ ವಿಧದ ವನ್ಯಜೀವಿ ಸಂಪತ್ತು ಇನ್ ಕೇಸ್ ನಿಮ್ಮ ಮನೇಲಿದ್ರೆ, ಅದು ಬೇಕಾದ್ರೆ ಎಷ್ಟೇ ಹಳೇತಾಗ್ಲಿ, ಬೇಕಾದ್ರೆ ನಿಮ್ಮ ತಾತ ಮುತ್ತಾತ ಅಜ್ಜ ಇವರೆಲ್ಲ ಉಪಯೋಗ ಮಾಡೋದಾಗ್ಲಿ, ಅದನ್ನ ರಿಟರ್ನ್ಸ್ ನೀವು ಕೊಡಬೇಕಾಗತ್ತೆ ಸರ್ಕಾರಕ್ಕೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕೇಸ್ ಆಗತ್ತೆ. RFO ಹಾಗೆ ACF DCF ಕಚೇರಿ ಇಲ್ಲವೇ ಸ್ಥಳೀಯ ಠಾಣೆಗೆ ನೀವು ಅದನ್ನ ತಲುಪಿಸಬೇಕಾಗತ್ತೆ. ಏಪ್ರಿಲ್ 11ರೊಳಗೆ ಒಪ್ಪಿಸಿಲ್ಲ ಅಂತ ಹೇಳಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಗ್ಯಾರಂಟಿ ಆಗುತ್ತೆ. ಹಾಗಾದ್ರೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ನೋಡೋಣ. ಮತ್ತೆ ಮಾನ್ಯ ಸರ್ಕಾರದ ಆದೇಶದ ಪ್ರಕಾರ 11 ಜನವರಿ
24ರಿಂದ ಚಾಲ್ತಿಯಲ್ಲಿದ್ದು ಇದು ಏಪ್ರಿಲ್ 11, 24ರವರೆಗೂ ಚಾಲ್ತಿಯಲ್ಲಿರುತ್ತೆ. ಅಂದರೆ 90 ದಿನಗಳ ಕಾಲದಲ್ಲಿ ಒಳಗಡೆ ನಿಮ್ಮಲ್ಲಿರುವಂಥ ಯಾವುದೇ ವನ್ಯಜೀವಿ ಅಂಗಗಳನ್ನು ನೀವು ಸರೆಂಡರ್ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನು ಸರೆಂಡರ್ ಮಾಡಲಿಕ್ಕೆ ಈಗ ಬೆಂಗಳೂರು ಪ್ರಾದೇಶಿಕ ಅರಣ್ಯ ವಿಭಾಗದ ವ್ಯಾಪ್ತಿಯಲ್ಲಿ ಬರುವಂಥ 5 ವಲಯಗಳಿದ್ದಾವೆ. ಈ 5 ವಲಯಗಳು ಯಾವುದು? ಆನೇಕಲ್ ಇರ್ಬೋದು, KR ಪುರಮು, ಕಗ್ಲಿಪುರ, ಬೆಂಗಳೂರು ಮತ್ತು ಆನೇಕಲ್ಲು. ಈ 5 ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಇರ್ಬೋದು, ಅಥವಾ ನಮ್ಮ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಇರ್ಬೋದು, ಅಥವಾ ನನ್ನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಅರಣ್ಯ ಭವನ ಬೆಂಗಳೂರು ಆಗಿರ್ಬೋದು. ಇಲ್ಲಿ ಸರೆಂಡರ್ ಮಾಡಲಿಕ್ಕೆ ಮತ್ತು ಪೊಲೀಸ್ ಸ್ಟೇಷನ್ನಲ್ಲೂ ಸಹ ಸರೆಂಡರ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಕೊಡಲಾಗಿದೆ. ಅಲ್ಲಿ ತಾವು ಅದನ್ನು ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಸರ್, ಹೇಗೆ ಅವರು ಸಬ್ಮಿಟ್ ಮಾಡಬೇಕು? ಈಗ ನೋಡಿ, ಕಾನೂನುಬದ್ಧವಾಗಿ ಈಗ ಫಾರ್ಮ್ ನಂಬರ್ 1 ಅಂತೇಳಿ ಮಾಡಿದ್ದಾರೆ. ಅದರಲ್ಲಿ ₹100 ಹೊಂದಿಗೆ ಇದು ಅಫಿಡವಿಟ್ ಹೊಂದಿಗೆ, ಅಂದರೆ ಬೆಲೆ ಬಾಳುವಂಥ ಒಂದು ಅಫಿಡವಿಟ್ನ ಪರ್ಚೇಸ್ ಮಾಡಿ ಅದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಎಷ್ಟು ಹಳೆದಾರು ತಲುಪಿಸಬೇಕಾ, ಮತ್ತೆ ಎಲ್ಲಿ ಕೊಡಬೇಕಾಗತ್ತೆ, ಯಾವಾಗ ಲಾಸ್ಟ್ ಡೇಟ್ಸು, ಹಾಗೆ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ? ನಿಕೇಶ್, ಪ್ರಾಣಿಗಳ ವಸ್ತುಗಳನ್ನು ಏನಾದರೂ ಮನೆಯಲ್ಲಿ ನೀವು ಇಟ್ಟುಕೊಂಡಿದ್ರೆ ಇದು ಕೊನೆ ಚಾನ್ಸು. ಅರಣ್ಯ ಇಲಾಖೆ ಇದೀಗ ಒಂದು ಆದೇಶ ಮಾಡಿದೆ. ಅಂದರೆ 3 ತಿಂಗಳ ಗಡುವು ಸಹ ನೀಡಿದೆ. ಅಂದರೆ ಹಳೆಯದಾದ ವಸ್ತುಗಳು, ಪ್ರಾಣಿ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಂಡಿದ್ರೆ ಮತ್ತು ಪೆಂಡೆಂಟ್ಸ್ ಏನು ಇಟ್ಕೊಂಡಿದ್ರೆ, ಜಿಂಕೆ ಕೊಂಬುಗಳು, ಆನೆ ದಂತಗಳು, ಯಾವುದಾದ್ರೂ ಪ್ರಾಣಿಗಳು ಇಟ್ಟು ಸಂಪತ್ತನ್ನು ಮನೆಯಲ್ಲಿ ಶೇಖರಣೆ ಮಾಡಿದರೆ ಬೇಗ ಹಿಂತಿರುಗಿಸ್ಬೇಕಂತೇನೋ ಒಂದು ಕಡೆ ಅರಣ್ಯ ಇಲಾಖೆ ಆದೇಶ ಮಾಡಿದೆ. ಅಂದರೆ ಇನ್ನು ಜನವರಿಯಿಂದ ಈ ಒಂದು ಆದೇಶ ಆರಂಭವಾಗಿದ್ದು ಮಾರ್ಚ್ ಅಂತ್ಯಕ್ಕೆ ಈ ಒಂದು ಆದೇಶ ಮುಗಿಯುತ್ತೆ. ಹೀಗಾಗಿ ಆ ಡೇಟ್ ಒಳಗೆ ಇವರು ಯಾರ್ಯಾರು ವಸ್ತುಗಳು, ಪ್ರಾಣಿಯ ವಸ್ತುಗಳು ಇಟ್ಕೊಂಡ್ರೆ ಅದು ತಲುಪಿಸ್ಬೇಕಾಗುತ್ತೆ. ಅದಲ್ಲದೆ ₹100 ಬಾಂಡ್ ಮುಖಾಂತರ ಈ ಒಂದು ವಸ್ತು ಹೇಗೆ ಬಂತು, ಎಲ್ಲಿಂದ ಬಂತು, ಇದು ಎಷ್ಟು ವರ್ಷಗಳ ಹಿಂದೆ ಎಲ್ಲ ಪಿನ್ ಟು ಪಿನ್ ಬರೆದು ಕೊಡಬೇಕಾಗತ್ತೆ. ಆ ಬರೆದ ನಂತರ ಅರಣ್ಯ ಇಲಾಖೆ ಚೆಕ್ ಮಾಡುತ್ತೆ. ಇವರೇನಾದರೂ ಅಂಟ್ ಮಾಡಿದಾರಾ, ಏನಾದರೂ ಸಾಯಿಸಿದ್ರನ್ನ ದಂತ ಏನು ಪಡೆದುಕೊಂಡಿದ್ದಾರಾ ಎಂಬುದು ಪರಿಶೀಲನೆ ಮಾಡಿ, ಅದಾದ ನಂತರ ಇದು ಕರೆಕ್ಟ್ ಇದನ್ನ ಎಲ್ಲ ಚೆಕ್ ಮಾಡಿ ಅರಣ್ಯ ಇಲಾಖೆ ಅವರಿಗೊಂದು ಲೆಟರ್ ಮುಖಾಂತರ ಒಂದು ಕಳಿಸ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಯಾರು ಈ ಒಂದು ಹಳೆಯದಾಗಿ ಅಂದರೆ ಯಾಕಂದರೆ ತಾತ ಮುತ್ತಾತನ ಕಾಲದಿಂದ ಕೆಲವೊಂದು ಆನೆ ದಂತಗಳು ಮತ್ತು ಜಿಂಕೆ ಕಂಬುಗಳು ಇಟ್ಕೊಂಡಿರ್ತಾರೆ. ಹೀಗಾಗಿ ಬೇಗ ತಲುಪಿಸಿ ಅಂತ ಒಂದು ಕಡೆ ಅರಣ್ಯ ಇಲಾಖೆ ಮನವಿ ಮಾಡಿಕೊಂಡಿದ್ದಾರೆ. ಯಾರು ತೋರಿಸಲ್ಲ ಆ ಡೇಟ್ ಒಳಗೆ ಯಾರು ಅಂದರೆ ಸಂಬಂಧಪಟ್ಟ ಇಲಾಖೆ, ಅರಣ್ಯ ಇಲಾಖೆ ಆಯಿತು, ಪೊಲೀಸ್ ಇಲಾಖೆ ಆಯಿತು, ಈ ಒಂದು ಸ್ಟೇಷನ್ಗೆ ಹೋಗಿ ನೀವು ಕೊಡಬೇಕಾಗತ್ತೆ. ಅದಕ್ಕೆ ₹100 ಬಾಂಡ್ ಕೊಟ್ಟು ಮಾಡಬೇಕಾಗತ್ತೆ. ಹೀಗಾಗಿ ಬೇಗ ತಲುಪಿಸಿ, ಇಲ್ಲಾಂದರೆ ಕಠಿಣ ಕ್ರಮಕ್ಕೆ ಮುಂದಾಗ್ತವಂತೇನೋ ಒಂದು ಕಡೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಬೆಂಗಳೂರಿನಲ್ಲಿ ಬಾಲಕ ಮಿಸ್ಸಿಂಗ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಬೆನ್ನಲ್ಲೇ ಇದೀಗ BMTC ಫುಲ್ ಅಲರ್ಟ್ ಆಗಿದೆ. ಇಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ BMTC ಬಸ್ನಲ್ಲಿ ಓಡಾಡುವಂತಹ ಅಪ್ರಾಪ್ತರ ಮೇಲೆ ನಿಗಾ ಇಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ. ಅನುಮಾನಾಸ್ಪದವಾಗಿ ಯಾರಾದರೂ ಅಪ್ರಾಪ್ತರು ಓಡಾಟ ಮಾಡೋದು ಕಂಡು ಬಂದರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಬಾಲಕರಿಗೆ ಜೊತೆಗೆ ಚಾಲಕರಿಗೆ, ನಿರ್ವಾಹಕರಿಗೆ ಮುಖ್ಯ ಸಂಚಾರ ವ್ಯವಸ್ಥಾಪಕರ ಆದೇಶವನ್ನು ಹೊರಡಿಸಿರೋದು. ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಇದಕ್ಕೆ ಕರೆ ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಮೊನ್ನೆಯಷ್ಟೇ ಭಾನುವಾರ 21ನೇ ತಾರೀಕು ಟ್ಯೂಷನ್ಗೆ ಅಂಥೇಳಿ ಹೋದಂತಹ ಸಂದರ್ಭದಲ್ಲಿ ತಂದೆ ಅವ್ರನ್ನ ಪಿಕಪ್ ಮಾಡೋದು ಲೇಟ್ ಆಯಿತು ಅಂಥೇಳಿ ತಾನೇ ಬರೋದಕ್ಕೆ ಮುಂದಾದ. ಅದಾದಮೇಲೆ ಹೈದರಾಬಾದ್ನಲ್ಲಿ ಪತ್ತೆಯಾದ 2-3 ದಿನ ಆದಮೇಲೆ ಹೈದರಾಬಾದ್ನಲ್ಲಿ ಪತ್ತೆಯಾದ ಬಾಲಕ. ಈ ಬಾಲಕನ ಮಿಸ್ಸಿಂಗ್ ಕೇಸ್ ಬೆನ್ನಲ್ಲೇ ಇದೀಗ BMTC ಅಲರ್ಟ್ ಆಗಿದೆ. ಯಾವುದೇ ಅಪ್ರಾಪ್ತ ಬಾಲಕರು, ಬಾಲಕಿಯರು BMTC ಬಸ್ನಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ ಓಡಾಡುವಂತಹ ಒಂದು ಸಿಚುವೇಶನ್ ಕಂಡು ಬಂದಂತಹ ಸಂದರ್ಭದಲ್ಲಿ ಸೂಚನೆಯನ್ನು ಕೊಡಬೇಕು. 1098ಗೆ ಕಾಲ್ ಮಾಡಬೇಕು ಅಂಥೇಳಿ ಚಾಲಕರಿಗೆ, ನಿರ್ವಾಹಕರಿಗೆ ಮುಖ್ಯ ಸಂಚಾರ ವ್ಯವಸ್ಥಾಪಕರು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾದರೆ ಆ ಆದೇಶದಲ್ಲಿ ಏನೇನಿದೆ ಡೀಟೇಲ್ಸ್ ಕೂಡ ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಬಸ್ನಲ್ಲಿ ಒಂಟಿಯಾಗಿ ಓಡಾಡೋ ಮಕ್ಕಳ ಮೇಲೆ ನಿಗಾ ಇಡಬೇಕು, ಪ್ರಯಾಣಿಸ್ತಾ ಇರುವಂತಹ ಅಪ್ರಾಪ್ತರ ಮೇಲೆ ಕಣ್ಣಿಡಬೇಕು ಅಂಥೇಳಿ ಸೂಚನೆಯನ್ನು ಕೊಡಲಾಗಿದೆ. ಪ್ರಮುಖವಾಗಿ ಅದರ ಭಾಗವಾಗಿ ಮಕ್ಕಳ ಹಾವಭಾವದಲ್ಲಿ ಏನಾದರೂ ಗೊಂದಲಗಳಿದ್ರೆ, ಭಯ ಪಡೋದಾಗಿರ್ಬೋದು ಅಥವಾ ಅಳ್ತಾ ಇದ್ರೆ, ಈ ರೀತಿಯಾಗಿ ಹಾವಭಾವಗಳು ಕಂಡು ಬಂದರೆ ಮಾಹಿತಿಯನ್ನು ಕೊಡಬೇಕು 1098ಗೆ ಅಂಥೇಳಿ ಆದೇಶವನ್ನು ಹೊರಡಿಸಿರೋದು. ಹತ್ತಿರದ ಪೊಲೀಸ್ ಠಾಣೆಗೂ ಕೂಡ ಅಂಥ ಮಕ್ಕಳನ್ನು ಕರೆದೊಯ್ಯಿರಿ, ಅನುಮಾನಾಸ್ಪದ ರೀತಿಯಲ್ಲಿ ಕಂಡು ಬಂದರೆ ಅಂಥೇಳಿ ಸೂಚನೆಯನ್ನು ಕೊಡಲಾಗಿದೆ. ಆ ಆದೇಶದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ.
ಅಯೋಧ್ಯೆಯ ಶ್ರೀರಾಮನ ಭಕ್ತಿಯಲ್ಲಿ ಮಿಂದೆದ್ದ ಅಯೋಧ್ಯೆಯಲ್ಲಿ ರಾಮ ಭಕ್ತರು, ಯಾಕಂತ ಹೇಳಿದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ನಿತ್ಯ ಜನರು ಬರ್ತಾ ಇದ್ದಾರೆ. ಅದು ಕೂಡ ರಾಮನ ಭಕ್ತಿ ಶ್ರದ್ಧೆಯಿಂದ ಬರ್ತಾ ಇರುವಂಥದ್ದು ಒಂದ್ ಕಡೆಯಲ್ಲಿ ಜಮಾಯಿಸ್ತಾ ಇದ್ದಾರೆ. ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಜನರು ಅಲ್ಲಿಗೆ ಬರ್ತಾ ಇರುವಂಥದ್ದು. ಅಯೋಧ್ಯೆಯ ಪುಣ್ಯ ಭೂಮಿಗೆ ಅಸಂಖ್ಯ ಭಕ್ತಗಣ ಬಾಲರಾಮನ ದರ್ಶನಕ್ಕಾಗಿ ಲಕ್ಷ ಲಕ್ಷ ಭಕ್ತರು ಲಗ್ಗೆಯನ್ನು ಇಡ್ತಾ ಇದ್ದಾರೆ. ಮೈ ಕೊರಿಯುವಂಥ ಚಳಿ ಇರ್ಬೋದು, ನಿದ್ರೆಯನ್ನು ಲೆಕ್ಕಿಸದೆ ಜನರು ಬರ್ತಾ ಇದ್ದಾರೆ. ಜನಸಾಗರವೇ ಹರಿದು ಬರ್ತಾ ಇದೆ. ಅಯೋಧ್ಯೆ ರಾಮ ಮಂದಿರ ಆಗ್ತಾ ಇರುವಂಥ ಸಂದರ್ಭದಲ್ಲಿ ದೇಣಿಗೆಯನ್ನು ಪಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಎಲ್ಲರೂ ಕೇಳ್ತಾ ಇದ್ರು, ಅಯೋಧ್ಯೆ ರಾಮ ಮಂದಿರ ಮಾಡಿದ್ರೆ ಏನಾದರೂ ಹೊಟ್ಟೆ ತುಂಬುತ್ತಾ ಅಂತ ಪ್ರಶ್ನೆ ಮಾಡ್ತಿದ್ರು. ನೋಡಿ, ಈಗ ಪ್ರವಾಸೋದ್ಯಮ ಕೂಡ ಇಂಪ್ರೂವ್ ಆಗ್ತಾ ಇದೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಸಣ್ಣ ಪುಟ್ಟ ಅಂಗಡಿಗಳಿರ್ಬೋದು ಎಲ್ಲವೂ ಕೂಡ ಓಪನ್ ಆಗ್ತಾ ಇದೆ. ಈ ಲೆಕ್ಕದಲ್ಲಿ ಹೊಟ್ಟೆ ತುಂಬುತ್ತೆ. ದೇಣಿಗೆಯನ್ನ ಸಂಗ್ರಹಿಸೋ ಸಂದರ್ಭದಲ್ಲಿ ಕೇಳ್ತಾ ಇದ್ರು, ರಾಮ ಮಂದಿರ ಮಾಡಿದ್ರೆ ಏನಾದ್ರೂ ಹೊಟ್ಟೆ ತುಂಬುತ್ತಾ ಅಂತ. ನೋಡಿ ಎಷ್ಟು ಜನ ಹೋಗ್ತಾ ಇದ್ರೆ, ಎಷ್ಟು ಲಕ್ಷ ಲಕ್ಷ ರೂಪಾಯಿ ಸಂಗ್ರಹ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ನಿನ್ನೆಯಷ್ಟೇ ಅಯೋಧ್ಯೆಯಿಂದ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಅರುಣ್ ಯೋಗಿರಾಜ್ ಅವರನ್ನ ರಾಮ ಭಕ್ತರು ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು. ಆ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡೋಣ. ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮ ಪ್ರತಿಷ್ಠಾಪನೆಯಾಗಿದೆ. ಶತಕೋಟಿ ಭಾರತೀಯರ ಕನಸು ನನಸಾಗಿದೆ. ರಾಮ ಮಂದಿರ ಇಡೀ ವಿಶ್ವವೇ ತಿರುಗಿ ನೋಡುವಂತಾಗಿದೆ. ನಿತ್ಯ ಲಕ್ಷಾಂತರ ರಾಮ ಭಕ್ತರು ಸಂಭ್ರಮದಿಂದ ರಾಮಲಲ್ಲ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ. ರಾಮ ಮಂದಿರಕ್ಕೆ ಕರುನಾಡಿನ ಕೊಡುಗೆ ಕೂಡ ಅಪಾರವಾಗಿದೆ. ಗರ್ಭಗುಡಿಯಲ್ಲಿರುವ ವಿಗ್ರಹ ಕನ್ನಡದ ಶಿಲ್ಪಿ ಕೆತ್ತಿರೋದು ಅನ್ನೋದು ನಾಡಿನ ಹೆಮ್ಮೆಯ ಸಂಗತಿ. ಬಾಲರಾಮನ ಮೂರ್ತಿ ಕೆತ್ತಿದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕರುನಾಡಿಗೆ ವಾಪಸ್ಸಾಗಿದ್ದಾರೆ. 6-7 ತಿಂಗಳಿನಿಂದ ಮನೆಯಿಂದ ದೂರವಿದ್ದ ಅರುಣ್ ತವರಿಗೆ ಬಂದಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದ ಶಿಲ್ಪಿ ಅರುಣ್ಗೆ ಪೇಟ ತೊಡಿಸಿ ಆರತಿ ಬೆಳಗಿ ಸ್ವಾಗತ ಮಾಡಿದ್ದಾರೆ. ಇದೇ ವೇಳೆ ರಾಮ ಭಕ್ತರು ಹೂವಿನ ಸುರಿಮಳೆಗೈದರು. ಏರ್ಪೋರ್ಟ್ನಲ್ಲಿ ಜೈ ಶ್ರೀರಾಮ್ ಘೋಷಣೆ ಮೊಳಗಿತ್ತು. ತನಗೆ ಸಿಕ್ಕಿದ ಸ್ವಾಗತ ಸನ್ಮಾನ ಕಂಡು ದೇವಶಿಲ್ಪಿ ಒಂದು ಕ್ಷಣ ಭಾವುಕರಾದರು. ನಮ್ಮ ದೇಶ ಜನತೆ ಅದನ್ನು ಇಷ್ಟಪಡ್ತಾ ಇರೋದಾಗ್ಲಿ, ನಿಮ್ಮೆಲ್ಲರ ಪ್ರೀತಿ ಆಗಲಿ, ಇದನ್ನ ನೋಡಿ ನನಗೆ ಒಂದು ಆಶ್ಚರ್ಯನೇ ಆಗಿದೆ. ಇಷ್ಟೊಂದು ಪ್ರೀತಿ ನೀವು ಲಲ್ಲನ ಮೇಲೆ ಇಟ್ಟಿರುವಂಥದ್ದು, ರಾಮನಿಗೆ ನಾವು ಕಾಯ್ದಿರುವಂಥ ವಿಷಯ ನನಗೆ ಶಬ್ದಗಳೇ ಸಾಲ್ತಾ ಇಲ್ಲ. ನೀವು ತೋರಿಸ್ತಿರೋ ಪ್ರೀತಿಗೆ ಈ ಒಂದು, ನಾನು ಹೇಳಿದಾಗೆ ಒಂದು 8-9-7 ತಿಂಗಳಿಂದ ಎಲ್ಲೂ ನಾನು ಪ್ರಪಂಚದ ಈಚೆ ಕಡೆ ಕಾಣಿಸಿರಲಿಲ್ಲ. ನನಗೆ ಬೇಕಿರಲಿಲ್ಲ. ನಾನೇ ಒಂದು ಸಣ್ಣ ಗೂಡಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬಟ್ ಇಷ್ಟು ಜನ ಇಷ್ಟಪಡ್ತಿರೋ ನನಗೆ ನಿಜವಾಗ್ಲೂ ನಾನು ಊಹಿಸಿರ್ಲಿಲ್ಲ. ಇದೇ ವೇಳೆ ಮೊದಲ ಬಾರಿ ಪ್ರತಿಕ್ರಿಯೆ ನೀಡಿದ ಅರುಣ್ ಯೋಗಿರಾಜ್ ದೇಶಕ್ಕೆ ಒಳ್ಳೆ ಕೆತ್ತನೆ ಸಮರ್ಪಿಸಬೇಕೆಂಬ ಉದ್ದೇಶ ಇತ್ತು. 7 ತಿಂಗಳಿಂದ ನನ್ನ ಶಕ್ತಿ ಮೀರಿ ಶ್ರಮ ವಹಿಸಿದ್ದೇನೆ. ನಿಮ್ಮ ಪ್ರೀತಿ ನೋಡಿದರೆ ನನ್ನ ಪ್ರಯತ್ನ ಸಾರ್ಥಕವೆನಿಸುತ್ತೆ. ಕೋಟ್ಯಾಂತರ ಬೆಲೆಯ ಕಲ್ಲು ಕೊಡಲು ಮಂದಿ ಇದ್ರು. ಭಗವಂತನೇ ಈ ಕಲ್ಲನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಎಂದಿದ್ದಾರೆ. ಈ ಒಂದು ಅವಕಾಶಕ್ಕೆ ನಾನು ನಮ್ಮ ಮನೆತನಕ್ಕೆ ಮತ್ತೆ ನಮ್ಮ ಗುರುಹಿರಿಯರಿಗೆ ಒಂದು ಆಶೀರ್ವಾದದಿಂದ ಸಿಕ್ಕಿದೆ ಅಂತ ಅನ್ಕೋತೀನಿ. ಜೊತೆಗೆ ಈ ಒಂದು ಕಾರ್ಯ ನಮ್ಮ ಇತಿಹಾಸ ಪುಟದಲ್ಲಿ ಸೇರುವಂತ ವಿಷಯ. ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಭಗವಂತನಲ್ಲಿ ಒಂದು ಧನ್ಯತಾ ಭಾವ. ಜೊತೆಗೆ ಈ ಒಂದು ಇಷ್ಟು ಜನ ಪ್ರೀತಿ, ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ. ನಾನು ಈ ಕೆಲಸ ಮಾಡಿದ್ದಕ್ಕೂ ಸಾರ್ಥಕತೆ. ಈಗ ನಿಮ್ಮೆಲ್ಲರ ಖುಷಿ ನೋಡಿ ನನಗೆ ನಾನು ಕೆಲಸ ಮಾಡಿದ್ದು ಸಾರ್ಥಕವಾಯ್ತಪ್ಪ ಅಂತ ಅನಿಸ್ತಾ ಇದೆ. ಇದು ಹೇಳಿದ್ನಲ್ಲ, ಇದು ಕಲೆಗೆ ಸಿಕ್ಕ ಗೌರವ. ಇದು ಕಲೆಗೆ ಈ ಒಂದು ಸನ್ನಿವೇಶದಲ್ಲಿ ನನ್ಗನ್ಸುತ್ತೆ ನಮ್ಮ ಭಾರತೀಯರಲ್ಲಿ ರಾಮನ ಮೇಲಿರೋ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ರಾಮಲಲ್ಲ ಮೂರ್ತಿ ಬಗ್ಗೆ ದೇಶದೆಲ್ಲೆಡೆ ಭರಪೂರ ಮೆಚ್ಚುಗೆ ಗಳಿಸಿಕೊಂಡಿರೋ ಅರುಣ್ ಯೋಗಿರಾಜ್ಗೆ ಜನ ಮನಪೂರ್ವಕವಾಗಿ ಹಾರೈಸಿದ್ದಾರೆ.